Hello, hi. Hope you all are doing fine. So I'm back again. This is Anusha R. Vivian, and thank you for liking to my videos and subscribing to my channel. So ಇವತ್ತು ನಾನು ನಿಮಗೆ ಏನು ತೋರಿಸ್ತಿದ್ದೀನಿ ಅಂದರೆ, like I told you, I've already introduced ನನ್ನ little princess to you all. So she's 3 months old, and ಸೊ ಇವತ್ತು ನಾನು ಏನು ತೋರಿಸ್ತೀನಿ ಅಂದರೆ ಎಸೆನ್ಷಿಯಲ್ ಮೆಡಿಸಿನ್ಸ್ ಏನೇನು ಬೇಕಾಗುತ್ತೆ ಮಗುಗೆ ಅಂತ, ನಾರ್ಮಲ್ ಫಾರ್ ಎನಿ ಬೇಬಿ. ಸೊ ಯಾವ ಬೇಬಿಗಾದ್ರೂ ಒಂದು ಇಂಪಾರ್ಟೆಂಟ್ ಇರೋ ಸಿರಪ್ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ಈಗ. ಸೊ ನಿಮಗೆಲ್ಲ ಹೇಳ್ದಾಗೆ ಇವಳು ನನ್ನ ಡಾಟರ್. ಸೊ ಇನ್ನೂ ಹೆಸರಿಟ್ಟಿಲ್ಲ, ಆಸ್ಕಿಂಗ್ ಫಾರ್ ಯುವರ್ ಸಜೆಷನ್ಸ್. ಸೊ ಇವಾಗ ಆಟ ಆಡ್ತಿದ್ದಾಳೆ, ಮಲಗಿದ್ಲು. ಸೊ ಈಗ ನಾನು ನಿಮಗೆ ಎಸೆನ್ಷಿಯಲ್ ಮೆಡಿಸಿನ್ಸ್ ಏನು ಬೇಕು ಅಂತ ಹೇಳಿದ್ನಲ್ಲ. ಸೊ ದೀಸ್ ಆರ್ ದಿ ಎಸೆನ್ಷಿಯಲ್ ಮೆಡಿಸಿನ್ಸ್. ಸೊ ಇದು ಎಲ್ಲರ ಹತ್ರ ಮೋಸ್ಟ್ಲಿ ಎಲ್ಲ ಡಾಕ್ಟರ್ಸ್ ಇದನ್ನೇ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಫಸ್ಟ್ಲಿ ಜಸ್ಟ್ ಡಿ ಅನ್ನೋದು ವಿಟಮಿನ್ ಸಿರಪ್, ಜಸ್ಟ್ ಡಿ ಡ್ರಾಪ್ಸ್. ಮೇ ಬಿ ಡಿಫ್ರೆಂಟ್ ಬ್ರ್ಯಾಂಡ್ ಕೊಡ್ಬೋದು ಹಾಸ್ಪಿಟಲಲ್ಲಿ, ಬಟ್ ದಿಸ್ ಇಸ್ ಜಸ್ಟ್ ಡಿ 400. ಇದನ್ನ ನಿಮ್ಗೆ ಹಾಸ್ಪಿಟಲ್ ಡಿಸ್ಚಾರ್ಜಿಂದ 1 year ತನಕ ಮೋಸ್ಟ್ಲಿ ಇದನ್ನ ಹೇಳ್ತಾರೆ. ನನ್ನ ಮಗು ಹೇಳಿದ್ದಾರೆ. ಸೊ ಇದು ವಿಟಮಿನ್ ಸಿರಪ್. ಸೊ ಯು ಕ್ಯಾನ್ ಸಿ, ನೀವು ಯಾವುದೇ ಸಿರಪ್ ತೊಗೋಬೇಕಾದ್ರೂ ಪ್ರೈಸ್ ನೋಡ್ಬೋದು. ಇದು 30 ml ಬರುತ್ತೆ, ಚಿಕ್ಕ ಬಾಟಲ್. ಸೊ ಆಮೇಲೆ ಇದ್ರ ಪ್ರೈಸ್ ಅಪ್ರಾಕ್ಸಿಮೇಟ್ಲಿ 78, 79, 80 rupees ಇರುತ್ತೆ. ಸೊ 1 ml per day ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸಿರಪ್. ಫಸ್ಟ್ ಎಲ್ಲ ವಿಟಮಿನ್ ಡಿ ಹೇಳ್ತಿಲ್ಲ, ಯಾಕಂದರೆ ಡಾಕ್ಟರ್ ವೇರ್ ಪ್ರಿಸ್ಕ್ರೈಬಿಂಗ್ ಅಸ್ ಟು ಶೋ ದಿ ಬೇಬಿ ಟು ದ ಸನ್ಲೈಟಿಂದ ಲಾಟ್ ಆಫ್ ವಿಟಮಿನ್ ಡಿ ಸಿಗ್ತಿತ್ತು. ಸೊ ಇವಾಗ ಇದರ ವಿಟಮಿನ್ D3 ಡ್ರಾಪ್ಸ್ನ ಸಜೆಸ್ಟ್ ಮಾಡ್ತಾರೆ. ಇನ್ನೂ ಒಂದು ಏನಂದರೆ ಟೋನೋಫೆರಾನ್. ಸೊ ಐ ಯೂಶ್ವಲಿ ಕಾಲ್ ದಿಸ್ ಇಸ್ ಟೆಡಿ ಬೇರ್ ಸಿರಪ್. ಸೊ ಟೋನೋಫೆರಾನ್ ಏನಂದರೆ ಇಟ್ಸ್ ಅನ್ ಐರನ್ ಸಿರಪ್. ಐರನ್ ಸಿರಪ್ಪು ಅಷ್ಟೇ 4 drops. ನಂಗೆ ML ಪ್ರಕಾರ ಹೇಳಿಲ್ಲ, ಇದು ನೋಡಿ 15 ml ಇದೆ. ಸೊ ಪ್ರೈಸ್ ಎಷ್ಟಿದೆ ಅಂದರೆ 15 mlಗೆ ಸೊ 15 mlಗೂ 78 rupees ಇದೆ. ಸೊ ನನಗೇನು ಹೇಳಿದ್ದಾರೆ ಡಾಕ್ಟರ್ ಅಂದರೆ 4 drops ಟಿಲ್ 1 year ಅಂತ. ಸೊ ದೀಸ್ ಬೋತ್ ಟಿಲ್ 1 year 4 drops. ಅವಳು ಡಿಸ್ಚಾರ್ಜ್ ಆದಾಗಿಂದ 1 year ತನಕ 4 drops, ಇದು 1 ml ಕೊಡಬೇಕು ಅಂತ ಹೇಳಿದ್ರು. ಸೊ ಅವಳು 2.5 months, 3 ಅಪ್ರಾಕ್ಸಿಮೇಟ್ ರೀಚ್ ಆದಾಗ ಇನ್ನೊಂದು ಸಿರಪ್ ಕೊಟ್ಟು, ದಟ್ ಇಸ್ ಜಿಂಕೋವೆಟ್ ಸಿರಪ್. ಯು ಕ್ಯಾನ್ ಸಿ ಹಿಯರ್, ಇಟ್ಸ್ ಅ ಮಲ್ಟಿ ವಿಟಮಿನ್ ಮಿನರಲ್ ಆ್ಯಂಡ್ ಲೈಸಿನ್ ಡ್ರಾಪ್ಸ್. ಇದನ್ನ 0.5 ml 1 year ತನಕ ಕೊಡಕ್ಕೆ ಹೇಳಿದ್ದಾರೆ. ಇದ್ರ ಪ್ರೈಸ್ ನೀವು ನೋಡ್ಬೋದು 50 rupees. ಸೊ ಇದು ಎವ್ರಿ ಮಂತ್ ನಾನು ತರಿಸ್ತಾ ಇರ್ತೀನಿ, ಖಾಲಿ ಆಗ್ತಾ ಇರುತ್ತೆ ಬೇಗ. ಇದು ಆಲ್ಮೋಸ್ಟ್ ಲೆಸ್ ದೆನ್ ಎ ಮಂತ್ ಬರುತ್ತೆ, ಬಿಕಾಸ್ ದ ಸಿರಪ್ ಇಸ್ ಲಿಟಲ್ ಥಿಕ್. ಇದು 15 ml ಆಲ್ಮೋಸ್ಟ್ 3.5 months ತನಕ ಬರುತ್ತೆ. ಜಿಂಕೋವೆಟ್ ನಾನು ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ನನಗಿನ್ನ ಗೊತ್ತಿಲ್ಲ. ಸೊ ಇಟ್ಸ್ 15 ml. 0.5 ml ನೀವು ಕ್ಯಾಲ್ಕುಲೇಟ್ ಮಾಡಿದ್ರು ನೀವು ಲೆಕ್ಕ ಹಾಕ್ಬೋದು. ಆಲ್ಮೋಸ್ಟ್ 30 days ಬರಬೇಕು 1 bottle. ಸೊ ಇದೆರಡು. ಇನ್ನೂ ಒಂದು ಸಿರಪ್, ಇದು ಆ್ಯಕ್ಚುಲಿ ಬೇಸಿಕ್ ಸಿರಪ್, ಯು ಹ್ಯಾವ್ ಟು ಗಿವ್ ಎವ್ರಿ ಡೇ ಟು ದ ಬೇಬಿ. ಅದಾದಮೇಲೆ 2 ಸಿರಪ್ ನಾನು ಸಪ್ರೇಟಾಗಿ ಇಟ್ಟಿದ್ದೀನಿ, ಕೋಲಿಕೇಟ್ ಮತ್ತು ಕ್ರೋಸಿನ್ ಅಂತ. ಸೊ ನಾವು ದೊಡ್ಡವ್ರಿಗೆ ಹುಷಾರಿಲ್ಲ ಅಂದಾಗ ವಿ ಟೇಕ್ ಕ್ರೋಸಿನ್ ಟ್ಯಾಬ್ಲೆಟ್, ಪ್ಯಾರಾಸಿಟಮೋಲ್ ಟ್ಯಾಬ್ಲೆಟ್ಸ್. ಸೊ ಈ ಕ್ರೋಸಿನ್ ಡ್ರಾಪ್ಸ್ ಏನಕ್ಕೆ ಅಂದಾಗ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಇರುತ್ತೆ. ಸೊ ವ್ಯಾಕ್ಸಿನೇಷನ್ ಇರೋ ಟೈಮಲ್ಲಿ ಅವ್ರಿಗೆ ಜ್ವರ ಬರೋ ಚಾನ್ಸಸ್ ಇರುತ್ತೆ. ನನ್ನ ಮಗಳಿಗೆ ಬಂದಿಲ್ಲ, ಬಟ್ ಸ್ಟಿಲ್ ಡಾಕ್ಟರ್ ಏನು ಪ್ರಿಸ್ಕ್ರೈಬ್ ಮಾಡಿದ್ರು ಅಂದರೆ, ಜ್ವರ ಬಂದಾಗ ವ್ಯಾಕ್ಸಿನೇಷನ್ ಆಗಿ 3-4 hours ಆದಮೇಲೆ ಒಂದು 0.3 ml ಅಷ್ಟು ಹಾಕಿ ಅಂತ. ಸೊ ಇದು ಕ್ರೋಸಿನ್ ಡ್ರಾಪ್ಸ್ ಆಗುತ್ತೆ. ಇದ್ರ ಪ್ರೈಸ್ ನೋಡೋಣ. ಇದ್ರ ಪ್ರೈಸ್ 26 rupees ಇರುತ್ತೆ. ಕ್ರೋಸಿನ್ ಡ್ರಾಪ್ಸ್ನ 0.3 ml ಡಾಕ್ಟರ್ ನಿಮಗೆ ಏನು ಪ್ರಿಸ್ಕ್ರೈಬ್ ಮಾಡ್ತಾರೆ ಅಷ್ಟು ಹಾಕ್ಬೋದು. ಆದರೆ ಇದೆಲ್ಲ ಎಸೆನ್ಷಿಯಲಾಗಿ ಮನೇಲಿ ಇಟ್ಕೋಬೇಕು, ಯಾವ ಟೈಮಲ್ಲಿ ಆದರೂ ಮಗುಗೆ ಜ್ವರ ಬರ್ಬೋದು. ಸೊ ಅವಾಗ ಕ್ರೋಸಿನ್ ಡ್ರಾಪ್ಸ್ ಹಾಕಬೇಕು. ನೆಕ್ಸ್ಟ್ ಇನ್ನೊಂದು ಏನಂದರೆ ಕೋಲಿಕೇಟ್ ಡ್ರಾಪ್ಸ್ ಅಂತ. ಕೋಲಿಕೇಟ್ ಡ್ರಾಪ್ಸ್ ಇಸ್ ಮೇಡ್ ಆಫ್ ದಿಲ್ ಆಯಿಲ್, ಫೆನಲ್ ಆಯಿಲ್ ವಿತ್ ಸಿಮೆಥಿಕಾನ್ ಡ್ರಾಪ್ಸ್. ದಿಲ್ ಆಯಿಲ್ ಅಂದರೆ ಸಬ್ಬಕ್ಕಿ ಅಂತೀವಲ್ಲ ಅದರದ್ದು, ಫೆನಲ್ ಅಂದರೆ ಜೀರಿಗೆದು ಆಯಿಲ್. ಸೊ ಅದರಿಂದ ಮಾಡಿರ್ತಾರೆ. ಇದು ಕೋಲಿಕೇಟ್ ಏನಕ್ಕೆ ಅಂದರೆ ಮಕ್ಕಳನ್ನ ತುಂಬ ಅಳ್ತಿರ್ತಾರೆ, ಟಾಲ್ರೇಟ್ ಮಾಡೋಕ್ಕಾಗಲ್ಲ, ಅವ್ರ ಗ್ಯಾಸ್ ಫಾರ್ಮ್ ಆಗಿರುತ್ತೆ. ಸೊ ಅವಾಗ ಫ್ಯೂ ಡ್ರಾಪ್ಸ್ ಅವ್ರ 0.3 ml or 0.5 ml ಇಸ್ ಪ್ರಿಸ್ಕ್ರೈಬ್. ಇದು SOS, ಸೇವ್ ಯೋರ್ ಸೌಲ್ ಥರ. ಯಾವಾಗಲೂ ಹಾಕ್ಬಾರ್ದು, ಯಾವಾಗಾದರೂ ಅಂತಿದ್ದೆ. ನಾನು ತಂದು ಆಲ್ಮೋಸ್ಟ್ 3.5 months ಆಗಿದೆ, ಬಟ್ ಸ್ಟಿಲ್ ನಾನು ಯೂಸ್ ಮಾಡೋದು ಬರೀ 2 ಸತಿ. ಮೋಸ್ಟ್ಲಿ ಅದನ್ನ ಪ್ರಿಸ್ಕ್ರೈಬ್ ಯೂಸ್ ಮಾಡಬೇಡಿ ಅಂತ ಹೇಳಿದ್ರು. ಬಟ್ ಇದು ಬೇಸಿಕಲಿ ಇನ್ಫ್ಯಾಂಟ್ ಕಾಲಿಕ್, ಗ್ರಿಪಿಂಗ್ ಪೇನ್ ಆ್ಯಂಡ್ ಫ್ಲಾಟ್ಯುಲೆನ್ಸ್ ಮಾತ್ರ ಯೂಸ್ ಮಾಡ್ತಾರೆ. ನೀವು ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ. ತುಂಬ ಅಳ್ತಿದ್ರೆ, ತುಂಬ ತಡೆಯೋದೇ ಇಲ್ಲ ಮಕ್ಕಳು, ಆವಾಗ ನೀವು ಇದನ್ನ 2-3 drops ಹಾಕ್ಬೋದು ಅಷ್ಟೇ. ಅದನ್ನು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ತೊಗೊಂಡು ಹಾಕಿ. ಸೊ ಇದು ಎಸೆನ್ಷಿಯಲ್ ಸಿರಪ್ಸ್ ಎಲ್ಲ ಬೇಬೀಸ್ ಹತ್ರ ಮೋಸ್ಟ್ಲಿ, ಬಿಕಾಸ್ ನಾನು ನೋಡ್ತಿರೋ ಪ್ರಕಾರ ಇದು ಎಸೆನ್ಷಿಯಲ್, ಎಲ್ಲ ಮಕ್ಕಳ ಹತ್ರ ಇದಿರುತ್ತೆ. ಸೊ ಇದಿಷ್ಟು ಎಸೆನ್ಷಿಯಲ್ ಸಿರಪ್ಸ್ ಟು ಹ್ಯಾವ್ ಆಸ್ ಎ ಮದರ್ ಫಾರ್ ಅ ಬೇಬಿ, ಫಾರ್ ಇನ್ಫೆಂಟ್ ಬೇಬಿ. ಸೊ ಹೋಪ್ ಯು ಗಾಟ್ ಆಲ್ ದ ಇನ್ಫಾರ್ಮೇಷನ್. ಸೊ ಇದು ಎಸೆನ್ಷಿಯಲ್ ಸಿರಪ್ಸ್ ಬೇಬಿ ಹತ್ರ ಇರಬೇಕಾಗಿದ್ದು. ಸೊ ನನ್ನ ಮಗುಗೆ ಇದು ಯೂಸ್ ಆಗ್ತಿದೆ ತುಂಬ. ಸೊ ಮೋಸ್ಟ್ಲಿ ಹೇಳಿದ ಹಾಗೆ ವಿಟಮಿನ್ ಡಿ ಸಿರಪ್, ಟೋನೋಫೆರಾನ್ ವಿಚ್ ಇಸ್ ಅನ್ ಐರನ್ ಸಿರಪ್, ಆ್ಯಂಡ್ ಜಿಂಕೋವೆಟ್ ವಿಚ್ ಇಸ್ ಅ ಮಲ್ಟಿವಿಟಮಿನ್ ಸಿರಪ್ ತುಂಬ ಯೂಸ್ ಆಗ್ತಿದೆ ಮಗುಗೆ. ನಾನು ರೆಗ್ಯುಲರಾಗಿ ಇದೆಲ್ಲ ಯೂಸ್ ಮಾಡ್ತೀನಿ. ನನ್ನ ಮಗುಗೆ 2 ವ್ಯಾಕ್ಸಿನೇಷನ್ ಆಗಿದೆ. ಸೊ ಇದ್ರವರೆಗೂ ಜ್ವರ ಏನು ಬಂದಿಲ್ಲ. ವ್ಯಾಕ್ಸಿನೇಷನ್ ಆದಾಗ ನಾನು 0.2 ml ಅಷ್ಟು ಇದು ಹಾಕ್ತಿದ್ದೀನಿ, ಕ್ರೋಸಿನ್ ಸಿರಪ್. ಕೋಲಿಕೇಟ್ ಹೇಳ್ದಂಗೆ ಒಂದು 2 times ಯೂಸ್ ಮಾಡಿದ್ದೀನಿ. ಸೊ ನನಗೆ ಇದು ಡ್ರಾಪ್ಸ್ ಎಲ್ಲ ತುಂಬ ಯೂಸ್ ಆಗ್ತಿದೆ.
ಮತ್ತು ನೀವು ಅಷ್ಟೇ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಪ್ರಕಾರ ನೋಡ್ಕೊಂಡು ಇದನ್ನ ಯೂಸ್ ಮಾಡ್ಬೋದು. ಬಟ್ ಆಸ್ ಫಾರ್ ಆಸ್ ಐ ನೋ ದೀಸ್ ಆರ್ ದಿ ಎಸೆನ್ಷಿಯಲ್ ಸಿರಪ್ಸ್ ಎವ್ರಿ ಮಾಮ್ ಆರ್ ಎವ್ರಿ parent who has an infant will have. So thank you for watching my video. Please do like, subscribe and share my videos. Thank you for watching. Thank you for supporting. Bye bye. See you again.